ಇಟ್ಸ್ ನಾಟ್ ಆರ್ಡಿನರಿ. ಇದು ಮದರ್ ಆಫ್ ಗೇಮ್ಸ್ ಅಂತ. ಜಿಮ್ನಾಸ್ಟಿಕ್ ಸರ್? ಜಿಮ್ನಾಸ್ಟಿಕ್ ಬಂದ್ಮೇಲೆ ಯೋಗ ಎಲ್ಲ ಬಂದಿರೋದು. ಯೋಗ ಫಸ್ಟ್ ಬರಲಿಲ್ಲ, ಅದು ಬಹಳ ಕಾಂಟ್ರವರ್ಸಿ ಇದೆ. ಬಟ್ ಜಿಮ್ನಾಸ್ಟಿಕ್ ಇದೆ ಮದರ್ ಆಫ್ ಗೇಮ್ಸ್. ಅದು ಕಲ್ತ್ರೆ ನೀವೇನು ಬೇಕಾದ್ರೆ ಕಲಿಬೋದು. ಅದರ ನಂತರ ನಾನು ವಾಪಸ್ ಬಂದಾಗ ಈಗ ಮಾಡೋಕೆ ಬರಲ್ಲ, ತಮಿಳ್ನಾಡು ಡಾಮಿನೇಟ್ ಇದೆ, ಅವ್ರ ಮಾಸ್ಟರ್ ಪರ್ಮಿಷನ್ಸ್ ಮಾಡೋಕೆ ಬರೋದಿಲ್ಲ, ದೊಡ್ಡ ಗಲಾಟೆ ಆಗ. ಅವರು ಹೋಗಿ ಹೇಳಿದಾಗ ತಮಿಳ್ನಾಡು ಏನಿಲ್ಲ, ನಾನು ಹೇಳಿದ್ದೆ ನೀನು ಮಾಡಿದ್ರೆ ಮಾಡಿ, ಇಲ್ಲ ಮಾಡಿದ್ರೆ ನಾನೇ ಮಾಡ್ತೀನಿ, ನನಗೆ ಗೊತ್ತಿದೆ, ಯಾವ ತಮಿಳ್ನಾಡು ಇಲ್ಲ. ಆಗ ಸಂಘಟನೆ ಕರೆದೆ, ಎಲ್ಲ ಅಂಥವ್ರು ಸಿಕ್ಕಿದ್ದು. ಒಡೆಯ ನೀವು ಹೊಡೆದಾಡಿದ್ರೆ ರೋಡಲ್ಲಿ ಪೊಲೀಸ್ ಕರ್ಕೊಂಡಿದ್ದಾರೆ, ನಮ್ಮಲ್ಲಿ ಹೊಡೆದಾಡಿದ್ರೆ ದಿನ 200-300 ಸಿಗ್ತದೆ ರೋಡನ್ನು, ಇದು ಒಳ್ಳೆ ಐಡಿಯಾ ಅಂತೇಳಿ ಎಲ್ಲ ಬಂದರು. ಎಲ್ಲ ಟವರ್ಗಳು ಎಲ್ಲ ಪೊಲೀಸ್ ರಿಕಾರ್ಡಲ್ಲಿ ಇದ್ದವ್ರೆ. ಅವ್ರಿಗೆ ರೆಡಿ ಮಾಡ್ಕೊಂಡು, ಅದು ರೆಡಿ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ, ನಮಗೆ ಗಲಾಟೆಗಳಾಗೋದು, ಪೊಲೀಸ್ ಕರ್ಕೊಂಡು ಹೋಗೋರು. ಆಗ ನಮಗೆ ಹೋಗು ಅಲ್ಲಿ ಕುಡ್ದವ್ರನ್ನ ಯಾರನ್ನ ಕೇಳಿ, ಯಾರು ಕಟ್ಟಿದ್ದದ್ದು, ಅವರ ಕಟ್ಟಿದ್ರು ಈಗ ಇದ್ದವರು. ನಾನು ಮತ್ತೆ ಡೆಲ್ವಿ ಕಟ್ಟಿದ್ದದು, ಡೆಲ್ವಿದ ತಿರೋದು ಮ್ಯಾನೇಜರು. ನಾವು ಕಟ್ಟಿದ್ದು ಅಧಿಕಾರ ಮಾಡಕ್ಕೆ. ತೆಂಗಿನ ಮರ ಆಗದವನಿಗೆ ತೆಂಗಿನಕಾಯಿ ಫಲ ಸಿಗೋದಿಲ್ಲ. ಗಣೇಶ್ ಅವರೇ, ನಾವು ಖುಷಿ ಕೆಲಸ ಮಾಡ್ತಿರ್ಲಿಲ್ಲ, ಹೊಟ್ಟೆ ಬಾಡಿ ಕೆಲಸ ಮಾಡ್ತಿದ್ದು. ಬದುಕು ಬಹಳ ಕಷ್ಟ ಇತ್ತು ನಮಗೆಲ್ಲ 100-200 ರೂಪಾಯಿ ಕೊಡೋರು. ಈಗಿನ ತರ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಫೈಟ್ ಮಾಸ್ಟರ್ ಇದ್ದಂಗಿಲ್ಲ. ನಮ್ಗೆ ಬಹಳ ತಿಂಗಳಿಗೆ ಒಂದು ಸಿನಿಮಾ ಸಿಗದೆ ಇದ್ರೆ ಉಪವಾಸ ಇರಬೇಕಾಯ್ತು. ಕೊನೆ ಗಳಿಗೆಯಲ್ಲಿ ನನ್ನ ಮಗನಿಗೆ ಫೀಸ್ ಕಟ್ಟೋ ಆಗದಲ್ಲೇ ವಾಪಸ್ ಬರುವಂತ ಪರಿಸ್ಥಿತಿ ಬಂತು. ಅಂತ ಕೆಟ್ಟ ಪರಿಸ್ಥಿತಿಗೆ ಕುಡ್ದೋಗಿ ತಂದ್ರು. ಒಂದ್ ಕಾಲದಲ್ಲಿ ಮಿಲಿಟರಿ ಇದ್ದವ್ರು ಸರ್ ಎಲ್ಲ ಕೇಳಿ ಎಲ್ಲಿವರೆಗೂ ತಂದ್ರು ಅಂದ್ರೆ ನಾನು ಕೆಲಸನೇ ಮಾಡಬಾರ್ದು ಅನ್ನೋ ತರ ಬೈಕಟ್ ಮಾಡಿದ್ರು. ನಾನು ಕಟ್ಟಿದ ಸಂಸ್ಥೆಗಳೇ, ನಾನು ಕಟ್ಟಿದ ಎಲ್ಲ ನಮಸ್ಕಾರ. ನಾನ್ ನಮಸ್ಕಾರ ಮಾಡೋದಕ್ಕೆ ನಾನೇನು ಇರಲ್ಲ. ನನ್ನ ಸಂಪ್ರದಾಯ, ನಾನು ಗುರುಗಳಿಗೆ ಹಂಗೆ ನಮಸ್ಕಾರ ಮಾಡೋದು. ಸೂಪರ್ ಸರ್. ನಾನು ಗುರುಗಳಿಗೆ ಖಾಲಿ ಬಿದ್ದೆ ನಾನು ವಿದ್ಯೆ ಕಲ್ತಿರೋದು. ಅವರು ವಿಶ್ವಗುರು, ಯಾಕೆ ಮಾಡಬಾರ್ದು? ಆಮೇಲೆ ಹೋಗ್ತಾ ಅಲ್ಲಿ ರಾಷ್ಟ್ರಪತಿಯವರಿಗೆ ಅಲ್ಲಿ ಮತ್ತೊಂದು ನಮಸ್ಕಾರ ಮಾಡಿ ನಿಂತಾಗ ಆ ತಾಯಿ ಹಂಗೆ ಕಂಡ್ರು, ನಂಗೆ ಚಾಮುಂಡಿ ಕಂಡ ತರ ಕಂಡ್ರು. ಇಟ್ಸ್ ಗ್ರೇಟ್. ಎಲ್ಲರಿಗೂ ನಾನು ಅದೇ 1 ನಿಮಿಷದಲ್ಲೇ ನನ್ನ ಕೆಲಸ ಮಾಡಿದ್ದೀನಿ. ನಾನೇನು ಹೊಸ್ದಾಗಿ ಮಾಡಿ ಆಮೇಲೆ ಆ್ಯಕ್ಚುಲಿ ನಾವು 3 ಓಡಿಬೇಕು. ಅದೇ ಏನಾಗಿದೆ ಬಿಟ್ಟಿದೆಯೋ ನಮಗೂ ನೋವಾಗುತ್ತೆ ನೋಡಿದ ಟಿ ವಿನಲ್ಲಿ. ಒಂದು ಕ್ಷಣದಲ್ಲೆಲ್ಲ ಎಷ್ಟಾಗುತ್ತೆ ಅಲ್ವಾ? ನನ್ನ ಪ್ರಶಸ್ತಿ ಒಳಕ್ಕೆ ಹೋದಾಗ ಪುಲ್ವಾಮಾ ಗಲಾಟೆ ಆಗಿತ್ತು. 26 ಜನ ನಮ್ಮವರೇ ಹೋದ್ರು. ಇವೆಲ್ಲ ಸಾವು ನೋವುಗಳು ನೋಡಿದಾಗ ನಾವು ಯಾವಾಗ ನಮ್ಮನ್ನೇ ನಾವು ರಕ್ಷಣೆ ಮಾಡ್ಕೊಳ್ಳೋದು? ಅದಕ್ಕೆ ನಾನು ಪ್ರಪೋಸಲ್ ಕೊಟ್ಟಿದ್ದೆ, ಶಾಸ್ತ್ರ ಎಲ್ಲರಿಗೂ ಅಧ್ಯಯನ ಆಗ್ಬೇಕು, ಕಂಪಲ್ಸರಿ ಆಗ್ಬೇಕು ಇಲ್ಲಿ. ಆವಾಗ ನಾವು ಬದುಕಿಗೆ ಈಸಿ ಆಗ್ತೀವಿ, ಇಲ್ಲ ಭಾಳ ಕಷ್ಟ ಆಗ್ತದೆ ಮುಂದೆ. ಸರ್ಕಾರ ಸರಿ, ಯಾರು ಅವರು ಭಾನುಮುಸಗ ನಮ್ಮ ಹಾಸನದವ್ರೆ, ಅವ್ರಿಗೊಂದು ಅಷ್ಟೊಂದೆಲ್ಲ ಆಗಿದ್ದೆ ಬಂದಿದ್ದೆ, ಸಂತೋಷ ಭಾಳ ಈ ವಯಸ್ಸಲ್ಲಿ. ಅದು ಹೇಳೋದು ಸೂಕ್ತ ಕಾಣಲ್ಲ. ಏನಕ್ಕೆ ಸರ್, ನೀವು ಹೇಳಿದ ತಕ್ಷಣ ನೆನಪಾಯ್ತು. ಬುದ್ಧ ಏನಾದ್ರೂ ಹೆಂಡತಿ ಮಗು ಕಷ್ಟ ಆಗತ್ತೆ ಅಂತ ಅಲ್ಲೇ ಉಳ್ಕೊಂಡಿದ್ದಿದ್ರೆ ಜಗತ್ತಿಗೆ ಬೆಳಕು ಕೊಡಕ್ಕಾಗ್ತಿತ್ತ, ಜ್ಞಾನ ಕೊಡಕ್ಕಾಗ್ತಿತ್ತ ಸರ್? ಇವತ್ತು ಇಡೀ ಸಮುದಾಯ, ನೀವೆಲ್ಲ ಇರಿಟೇಷನ್ ಇದು ಅನ್ಕೋಬೇಡಿ, ನೀವು ಕೇಳರ್ಮೆ ಇಟ್ಕೋಬೇಡಿ. ಅಂದ್ರೆ ನೀವು ಹೆಂಡತಿ ಮಕ್ಕಳು ಸಂಸಾರ ಬಿಟ್ಟಾದ್ರೂ ನಾನು ಸಮಾಜಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಬರ್ತೀನಿ ಅಂತಿದ್ದೀರಲ್ಲ. ಎಲ್ಲವನ್ನೂ ಬಿಟ್ಟಿದೆ, ಇನ್ನೇನು ಬಾಕಿ ಏನಿಲ್ಲಲ್ಲ. ನಿಮಗೆ ನೆಮ್ಮದಿಯಾಗಿ ಹೆಂಡತಿ ಮಗು ಜೊತೆ ಸಂಸಾರ ಚೆನ್ನಾಗಿ ಏನ್ ನೆಮ್ಮದಿ? ಎಲ್ಲರೂ ಅದೇ ಮನೆ ಮಕ್ಕಳು. ಅಮ್ಮ 20 ವರ್ಷದಿಂದ ಕೆಲಸ ಮಾಡ್ತಾಳೆ. ಇನ್ನೊಂದು ಹೆಂಗ್ಸಿದೆ ಅಲ್ಲಿ, ನನಗೆ ಇನ್ನೊಂದು ಮನೆ ಈಗ ಮೋಸ್ಟ್ಲಿ ಶಿಫ್ಟ್ ಆಗ್ತದೆ ಈಗ ಬೇರೆ ಕಡೆ. ಕೆಂಗಲ್ ಹೋಗ್ತಾ ಇದ್ದೀನಿ, ಅಲ್ಲೇ ಮನೆ ಮಾಡ್ತಾ ಇದ್ದೀನಿ. ನಾನು ನೆನ್ನೆವರೆಗೂ ಮದ್ದೂರಲ್ಲಿದ್ದೆ, ಅಲ್ಲೊಂದು ಮನೆ ಇದೆ ನಂದು, ಲೀಸಿಗೆ ತಗೊಂಡಿದ್ದೆ. ಚೆನ್ನಾಗಿದ್ದು ತಗೊಳ್ಳೋಣ ಅಂತ ಮಾಡಿದೆ ನಾನು. ಆಮೇಲೆ ಇಲ್ಲ, ಅವರು ಅಂತ ಪ್ರಾಬ್ಲಮ್ ಆಯಿತು. ಈಗ ನಾನು ನೋಡ್ಕೊಳ್ಳೋದು ಒಂದು ಕೇರ್ಟೇಕರ್ ಇದ್ದಾರೆ, ನೋಡ್ಕೊತಾರೆ ಸರ್. ಆಮೇಲೆ ನನ್ನ ಶಿಷ್ಯವರು ಇದ್ದಾರೆ, ನಮ್ಮ 2ನೇ ವರ್ಷ ಮಾಸ್ಟರ್ಗಳು, ಶಿವಣ್ಣ ಅಂತ ಬರ್ತಾನೆ. ಅವನು ನಾಟಿ ಔಷಧಿ ಮಾಡ್ತಾನೆ. ಈ ಕಾಲಿಗೆಲ್ಲ ಅವನೇ ಮಾಡೋದು. ಓಡಾಡ್ತೀನಿ. ನನಗೀಗ ಅನ್ನಿಸ್ತಿರೋದು ಏನು ಅಂದರೆ ಸರ್, ನೋಡಿ, ಮಿಲಿಟ್ರಿಯಿಂದ ಬಂದ್ರಿ, ಇನ್ನೊಂದು ವರ್ಷನ ಏನೋ ಚಿಲ್ಲರೆ ಕೆಲಸ ಮಾಡಿದರೆ ಪೆನ್ಷನ್ ಬಂದಿರೋದು ಸರಿ, ಅಲ್ಲೂ ನಿಮಗೆ ಲಾಭ ಇಲ್ಲ. ಅಲ್ಲಿಂದ ಏನು ಜಿಮ್ನಾಸ್ಟಿಕ್ ಮಾಡಿದ್ರಿ, ಚಿತ್ರರಂಗಕ್ಕೆ ಬಂದ್ರಿ, ಅದಾದ್ಮೇಲೆ ಸಂಘಟನೆಗಳು ಕಟ್ಟಿದ್ರಿ, ಇಡೀ ದೇಶ ಓಡಾಡಿದ್ರಿ, ಸಾವಿರಾರು ವಿದ್ಯಾರ್ಥಿಗಳನ್ನ ರೆಡಿ ಮಾಡಿ ಶೌರ್ಯ ಕಲೆಗಳನ್ನ ಏನು ಪ್ರಸಾರ ಮಾಡ್ತಾಯಿದ್ದೀರಿ. ಈಗ ಮನೆ
ಸೊ ನಿಮಗೆ ಎಲ್ಲೂ ಕೂಡ ಏನಂತೀವಿ ನಾವು, ಹೌದು ನಿಮ್ಮ ಶ್ರಮಕ್ಕೆ ಪರಿಶ್ರಮಕ್ಕೆ ನಿಮ್ಮ ಒಂದು ಥಾಟು ಏನೋ ಕೊಡಬೇಕು ಸಮಾಜಕ್ಕೆ, ಜಗತ್ತಿಗೆ ಏನೋ ಬಿಟ್ಟು ಹೋಗ್ಬೇಕು, ಈ ಭೂಮಿಗೆ ಈ ನಾಡಿಗೆ ಅಂತ ಇರೋ ನಿಮ್ಮ ಆಲೋಚನೆಯನ್ನು, ನಿಮ್ಮ ಪರಮ ಗುರಿಯನ್ನು ಮನೆಯವರಾಗಲಿ ಮಕ್ಕಳಾಗಲಿ ಸಮಾಜ ಆಗಲಿ ಸರ್ಕಾರ ಆಗಲಿ ಗುರುತಿಸ್ತಿಲ್ಲ ಅಂತ ನನಗೂ ಏನೋ ಅನ್ನಿಸ್ತಿದ್ಯಪ್ಪ ಈಗ. ಹೌದಾ? ಅವ್ರಿಗೆ ಬಿಟ್ಟಿದ್ದೆ. ಕಾರಣ ಏನು ಅಂದರೆ, ನಾನು ಭಾಳ ಕಮ್ಮಿ ದುಡಿತಿದ್ದೆ ಮೊದಲು. ಇಲ್ಲ, 100 ರೂಪಾಯಿಗೆ ಸಿನಿಮಾ ಮಾಡ್ತಾ ಇದ್ದು, ಚಿತ್ರರಂಗ ಸಿನಿಮಾ ಮಾಡಿದ್ವಿ. 1000ಕ್ಕೆ ಬಂದು, ಲಕ್ಷಕ್ಕೆ ಬಂದು, ಈಗ ಲಕ್ಷಗಳು ಬರ್ತವೆ, ಉಳಿಯೋದಿಲ್ಲ. ಕಾರಣ ಏನಂದ್ರೆ ನನ್ನೊಬ್ಬ ಬದುಕೋದಿಕ್ಕೆ ಅಷ್ಟು ಬೇಕಿಲ್ಲ. ನಂದು ದೊಡ್ಡ ಸಂಸಾರ ಇದೆ, ಅದು ಬರೋದೆಲ್ಲ ಅಲ್ಲೇ ಹೊಟ್ಟದ್ದು. ಬಾಡಿಗೆ ನಾನು 30,000 ಬಾಡಿಗೆ, 10,000 ಬಾಡಿಗೆ, 40,000 ತಿಂಗಳಿಗೆ ಬಾಡಿಗೆ ಕಟ್ಟೋದು ಏನಾಗಬೇಕು? ವರ್ಷಕ್ಕೊಂದ್ಸರಿ ಕೊಡೋದು, ಇವ್ರಿಗೆ ತಿಂಗಳಿಗೆ ಕೊಡಬೇಕು. ಸೊ ಆದರೂ ನಾವು ಹೇಗೋ ಮೇಂಟೈನ್ ಮಾಡಿದ್ದೀವಿ. ನೆಮ್ಮದಿಯಾಗಿದ್ಬಿಡಿ. ಏನು ಯಾಕೆ ಕೊಡ್ತಾರೆ? ಆಯಿತು, ಎಲ್ಲ ಬಿಟ್ಬಿಟ್ಟು ನಾನು ಕಾಡಲ್ಲಿ ಹೋಗಿ ಯಾವುದೋ ಚಿಕ್ಕ ಮನೆ ತಗೊಂಡಿರ್ತೀನಿ, ಮೇವಾಕರರು ಸ್ವಂತ ಜಮೀನು, ಆಯ್ತು ಜಮೀನು ಕೊಟ್ಬಿಡಿ, ನಾನು ಅಲ್ಲೇ ಏನು ಕೋಳಿ ಗಿಳಿ ಸಾಕೊಂಡು ಜೀವನ ಮಾಡ್ಕೊತೀನಿ. ನೀವೇ ಹೇಳಿದ್ರಿ ಸರ್, ಒಬ್ಬನು ಊಟ ತಿಂಡಿ ಬಟ್ಟೆವರೆಗೆ ಎಷ್ಟು ಬೇಕು, ಏನಾದರೂ ದುಡಿಬೇಕಲ್ಲ, ಊಟ ತಿಂಡಿಗಾದ್ರೂ ದುಡಿಬೇಕಲ್ಲ, ನನ್ನ ಸರ್ವೆಂಟ್ಗಾದ್ರೂ ದುಡಿಬೇಕಲ್ಲ, ನನ್ನ ಮನೆಗಾದ್ರೂ ದುಡಿಬೇಕಲ್ಲ, ಆ 100 ತಿಂಗಳ ಖರ್ಚಿಗಾದ್ರೂ ದುಡಿಬೇಕಲ್ಲ. ನಾವು 70ರಲ್ಲೂ ದುಡಿಬೇಕಾ ಸರ್ ಮನುಷ್ಯ? ಈಗ ಮನೆ ದುಡಿತಾ ಇಲ್ಲ, ನಾನು 22 ದುಡಿತಾ ಇದ್ದೆ. ಮತ್ತೆ ಸೆಕ್ಯೂರ್ಡ್ ಲೈಫ್ ಅಂತ ಹೇಳ್ತೀವಿ, ಹೆಂಗೆ ಸರ್ ಎಲ್ಲಾರ್ದು ಬದುಕು? ಬೇರೆಯವ್ರು ಗೊತ್ತಿಲ್ಲ ನಮಗೆ, ಬೇರೆಯವ್ರೇನೋ ಮಾಡ್ಕೊಂಡಿರ್ತಾರೆ. ಅಲ್ಲ, ನಮ್ಮನ್ನು ಸೇರಿಸ್ಕೊಂಡು ಸರ್, ನಮ್ಮ ಕ್ಯಾಮ್ರಾಮನ್ನು ಸೇರಿಸ್ಕೊಂಡು, ನನ್ನನ್ನು ಸೇರಿಸ್ಕೊಂಡು, ಪದ್ಮಶ್ರೀ ಪುರಸ್ಕೃತ ಸಾಧಕರು ನಿಮ್ಮನ್ನು ಸೇರಿಸ್ಕೊಂಡು ಕೇಳ್ತಾ ಇದ್ದೀನಿ. ಆದರೆ ಏನು ಸಂಪಾದನೆ ಮಾಡಿದ್ದೇನು? ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಅಮೃತ ಮಹೋತ್ಸವ ಪ್ರಶಸ್ತಿ, ಡಾಕ್ಟ್ರೇಟ್, ಪದ್ಮಶ್ರೀ, ಇನ್ನು ಮುಂದಕ್ಕೆ ಏನೋ ಇದ್ರೆ ಇನ್ನೊಂದು 2 ಅವಾರ್ಡ್ ಇದ್ದಾವೆ ನೋಡು, ಅದನ್ನೇನೋ ಬಂದ್ಬಿಟ್ಟು ಅದನ್ನ ತಗೊಬಿಡೋದು ಸಾಕು. ಏನಿಲ್ಲ ಗ್ಯಾರಂಟಿನ ಹೋದಾಗ ಫ್ಲಾಗ್ ಅಂತೂ ಮೈ ಮೇಲೆ ಇರುತ್ತೆ. ಅದಕ್ಕಿಂತ ಏನಿಲ್ಲ. ಬಂದರೆ ನೀವು ಹೇಳೋದಿಲ್ಲಿ ಜೀವನ ಸಾರ್ಥಕ ಆಗಬೇಕು ಅಂತ. ಆ ಮಾಧ್ಯಮ ಮಡಿಲಿಗೆ ಹೋಗ್ಬೇಕಾದ್ರೆ ಏನಿರ್ಬೇಕ್ರಿ? ಜೀವನದ ಸಾರ್ಥಕತೆ ನಿಮ್ಗೆ ಗೊತ್ತಾಗಿದೆ ಹಾಗಾದ್ರೆ? ಅದು ಮುಗೀತಷ್ಟೆ. ಅದನ್ನೆಲ್ಲೋ ನಮ್ಗೆ ಗೈಡ್ ಮಾಡಿದ್ರಿ ನೀವು ಜನಕ್ಕೆ ಹೇಳ್ತಾರ. ತಾಯಿನ ನೋಡ್ಬೇಕಾದ್ರೆ ಹಿಂಗಂದಾಗ ನನಗೆ ದುರ್ಗಿ ಗಂಡಾಗೆ ಕಾಣಲ್ಲ, ದೇವರಣ್ಣ. ಆಮೇಲೆ ಎಷ್ಟೋ ಬಂತು, ಪ್ರಧಾನಮಂತ್ರಿಗೆ ತೋಳು ತಟ್ಟಿದ್ರಿ ಅಂತ. ಧರ್ಮ ನನ್ನ ಗುರುವಿಗೆ ತಟ್ಟಿದ್ದು, ನಾನು ವಿಶ್ವಗುರುಗೆ ತಟ್ಟಿದ್ದು ಹೆಚ್ಚು. ಅದರಲ್ಲಿ 2, ಒಂದು ಅವ್ರಿಗೆ ಎದ್ದೇಳು ಅಂತ ಹೇಳ್ತು, ಹೇಳು ನೀನು ಎದ್ದೇಳು ಅಂತ, ಅವ್ರನ್ನ ಚುನೌತಿ ಹೇಳಿ ನೀವು ಜಾಗೃತರಾಗಿ. ಇನ್ನೊಂದು ನನ್ನ ನಮನ, ಇಡೀ ನನ್ನ ಸಾಂಪ್ರದಾಯಿಕ ಕರ್ಮಗಳ ಗುರು ಋಣ ಸಂದಾಯ ಅಲ್ಲ, ಅಲ್ಲಿವರೆಗೂ ಬರಬೇಕಾದ್ರೆ ಬಂದು ಲಾಸ್ಟಲ್ಲಿ ಬಂದು ಮಾತಾಡ್ಸಿದ್ರು. ಅಖಾಡದಲ್ಲಿ ಬಹುತ್ ಅಚ್ಚ ಸರ್, ಮೇರಾ ವಿಶ್ವವಿದ್ಯಾಲಯ ಬನೋ ಅಪ್ಕ ಆಶೀರ್ವಾದ ಲಿಖೋ ಅಂತ ಹೋದ್ರು. ಕಳಿಸ್ತಾ ಇದ್ದೀವಲ್ಲ, ಆಗತ್ತೆ. ಯು ಟು ವೇಟ್. ದೇಶದ ಪ್ರತಿಷ್ಠಿತ ಪ್ರಶಸ್ತಿ ತಗೊಂಡ್ರಿ, ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದಿಲ್ಲ. ನನ್ನ ವಿದ್ಯೆ ದಾನ ಮಾಡಿದ್ದೀನಿ, ನಾನೇನು ಹಣ ದಾನ ಮಾಡಿದ್ದೀನಿ. ನನ್ನ ವಿದ್ಯೆನ ಕಲಿಸಿದ್ದೀನಿ, ಅವರು ಬದುಕಿದ್ದಾರೆ. ಅವರು ನನ್ನ ಗುರುಗಳಿಂದ ಮಾಡಿದ್ದಾರೆ, ಅವರು ಚಿಂತನೆ ಮಾಡಬೇಕೆ ಹೊರತು ನಾವಲ್ಲ. ನನಗೆ ನಾಳೆ ಪಾಠ ಮಾಡೋದು, ನಾಳೆ ಹೋಗಿ ಪಾಠ ಮಾಡ್ತೀನಿ. ಅಂದರೆ ಈಗ ನೀವು ಇಷ್ಟು 70 ವರ್ಷಗಳ ಈ ಮೌಲ್ಯಯುತ ನಿಮ್ಮ ಆಯಸ್ಸನ್ನು ಅಷ್ಟು ಶ್ರಮದಿಂದ ಈ ಇಡೀ ಜೀವನವನ್ನು ಸವಿಸಿದ್ದಕ್ಕೆ ನಿಮಗೆ ಈಗ ಸಿಕ್ಕಿರೋದು ಪದ್ಮಶ್ರೀ. ಅದು ಧನ್ಯತೆಯ ಭಾವ, ಸಾರ್ಥಕತೆಯ ಭಾವ ಅಂತ ಹೇಳ್ತೀರಾ? ಹೌದು, ದೇಶ ನಾನು ಗುರುತಿಸಿದ್ದೆ. ಸರ್ ಅಲ್ಲ, ಗೊತ್ತಿರೋದು 5 ಮಿಲಿಯನ್ ನೋಡಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡದು ಏನಿದೆ ಸ್ವಾಮಿ? ಆ ಪೊಲೀಸರು ರೋಡಲ್ಲಿ ಹೋಗ್ತಾರೆ, ಪೊಲೀಸ್ ಅಂತಾರೆ. ಸೂಪರ್ ಸರ್. ಇದೀಗ ಎಲ್ಲ ನಾನು ಸಿಂಪಲ್ ಆಗಿ ಹೋಗಿದ್ದಾರೆ, ಊರಲ್ಲಪ್ಪ ಅಂತ. ನೀವು ಕೊಟ್ಟಿದ್ದಕ್ಕೆ ವಾಪಸ್ ನಿಮ್ಗೆ ಈ ವಿದ್ಯೆ ಏನ್ ಕೊಡ್ತು ಅನ್ನೋದಕ್ಕಿದೆ ಸಾಕ್ಷಿ ಸರ್. ಸಿನಿಮಾದಿಂದ ಅವತ್ತು ಇಲ್ಲಿ ಹೊರಗಡೆ ಬರ್ದೇ ಇದ್ದಿದ್ರೆ ನಾನು ಇಲ್ಲಿ ಬರ್ತಿರ್ಲಿಲ್ಲ. ಬಹಳ ಕಷ್ಟಕರವಾದ ಜೀವನ ಮಾಡ್ಬೇಕಾಯ್ತಲ್ಲ. ಅಲ್ಲೊಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರಲ್ಲ ನಿಮ್ಮ ಸಿನಿಮಾಗೆ, ಹುಚ್ಚ ಹುಡುಗರನ್ನ? ಇಲ್ಲ, ನಾನು ಯಾವ್ದಕ್ಕೂ ಮಾಡಲಿಲ್ಲ ಸಿನಿಮಾ. ನೀನು ಎಲ್ಲೂ ಸಿನಿಮಾ ಮಾಡಲೇ ಇಲ್ಲ. ನಮ್ಮ ಶಿಷ್ಯರೆಲ್ಲ ಮಾಡಿದ್ರು, ನಾನು ಅವಾಗ ಸೀರಿಯಲಿಗೆ ದುಡ್ಡು ಹಾಕ್ಬಿಟ್ಟೆ.
ಸೀರಿಯಲ್ ಅದೇ ಅಲ್ಲಿ ಡೆಲ್ಲಿ. ಅದು ಮೊನ್ನೆ ನಮ್ಮ ಪೂಜ್ಯ ಸ್ವಾಮಿಗಳು ವೀರೇಂದ್ರ ಹೆಗ್ಡೆ ಅವ್ರು ನೋಡ್ಲಿಕ್ಕೆ ಹೋದಾಗ ಶಾಸ್ತ್ರ ಮಾಡಿದ್ರು ಅವರಿಗೆ. ಅವ್ರು ಇನ್ನೂ ಸರಿ ಒಡೆದು ತೋರಿಸೋದು ತೋಳ ಹಂಗೆ. ಹೌದಾ? ಫಾರ್ನರ್ ಯಾರು ಬಂದಿದ್ರು, ಇಟ್ ಈಸ್ ಅವರ್ ಕಲ್ಚರ್ ಅಂದರು. ಕೇಳಿದ್ರು ಎಷ್ಟು ಕಳ್ಕೊಂಡೆ ದುಡ್ಡು ಅಂದರು. ಅವರು ಹಾಕಿದ್ರು, ಅವರು ಸ್ವಾಮಿಗಳೆಲ್ಲ ಹಾಕಿದ್ರು. ಒಂದು 25,000 ಹೋಗುವ ಅಂದ್ಕೊಳ್ತು. ದೊಡ್ಡದೆಲ್ಲ ಸ್ವಾಮಿಗಳ ದೊಡ್ಡದಲ್ಲ, ಪಡೆದಿದ್ದೇ ಜಾಸ್ತಿ ಇದೆ. 20 ವರ್ಷ ಕಳ್ಕೊಂಡೆ ನಾನು, 15 ವರ್ಷ ಕಳ್ಕೊಂಡೆ. ಆ ವಯಸ್ಸು ವಾಪಸ್ ಬರಲಿಲ್ಲ ನನಗೆ. ಹಾಗಾದ್ರೆ ಈಗ ಹೇಳಿ ಸರ್, ನಮಗೆ ನಮ್ಮ ವೀಕ್ಷಕರು ಸರ್, ಕೋಟ್ಯಾಂತರ ಜನ ಕನ್ನಡಿಗರಿಗೆ ನೀವು ಕಳ್ಕೊಂಡಿದ್ದೆ ಹೆಚ್ಚೋ ಪಡ್ಕೊಂಡಿದ್ದೆ ಹೆಚ್ಚೋ ಸರ್? ನಾ ಕಳ್ಕೊಂಡಿದ್ದು ಹಣ ಮಾತ್ರ, ಟೈಮು. ಈಗ ನನ್ನ ಹತ್ರ ಇಲ್ಲದೆ ಇರೋದು ಒಂದೇ ಒಂದು ಟೈಮ್. ಟೈಮನ್ನು ವೇಸ್ಟ್ ಮಾಡಬೇಡಿ. ಎಷ್ಟು ಜನಕ್ಕೆ ಹೇಳ್ತೀನಿ, ಡೋಂಟ್ ವೇಸ್ಟ್ ಮೈ ಟೈಮ್, ಡೋಂಟ್ ವೇಸ್ಟ್ ಮೈ ಟೈಮ್, ಹ್ಯಾವ್ ನೋ ಟೈಮ್. ಮಾತಾಡಿದಷ್ಟು ಶಾರ್ಟ್ ಆಗಿ ಹೇಳಿ, ನಾನು ಜಾಸ್ತಿ ಫೋನೇ ಆನ್ ಆಗಲ್ಲ. ನಾನು ಶಾರ್ಟ್ ಆಗಿ ಹೇಳಿ ಅರ್ಥ ಆಗುತ್ತೆ ನಮಗೆ. ಡೋಂಟ್ ವೇಸ್ಟ್ ಮೈ ಟೈಮ್. ಆಮೇಲೆ ನಮ್ಗೆ ಬೇರೆ ಯೋಚನೆಗಳು ಇರ್ತವೆ, ನಾವು ಅದನ್ನು ಡಿಸ್ಟರ್ಬ್ ಆಗ್ಬಿಡುತ್ತೆ ಮೈಂಡು. ಎಕ್ಸಾಕ್ಟ್ಲಿ. ನಿಮ್ಮ ಫೋಕಸ್ ಏನೋ ಇದೆ, ನಿಮ್ಮ ಜೀವನ ಸಾಧನೆ ಮಾರ್ಗ ಇದೆ, ಅದನ್ನು ಡಿಸ್ಟರ್ಬ್ ಆದರೆ ಏನಾಗ್ತದೆ ಅಂದರೆ, ನಾನು ಸರಿಯಾದ ಕೆಲವು ಸರಿ ಎಡವಟ್ ಆಗಿದೆ, ಅದರಿಂದ ಮತ್ತೆ ಮೈಂಡ್ ಡಿಸ್ಟರ್ಬ್ ಆಗೋದು ಬೇಡ. ಒಂದು ಕಟ್ಟಕ್ಕೆ ಹೋಗ್ತಿದ್ದೀರಿ, ಏನಿದೆ ಅಷ್ಟೇ. ನಾನು ಇನ್ನೊಬ್ಬರು ವಿಷಯಗಳು ತಗೊಂಡು ನನಗೆ ನಾನು ಇದು ಮಾಡಬೇಕು, ನನ್ನ ಜೊತೆ ಅವರೇ ಇರೋರಲ್ಲ ಅಂತವ್ರೆ, ನನ್ನ ಜೊತೆ ಮಾಡೋರೆಲ್ಲ ನೀವು ಮಾಡಿ. ಅದಕ್ಕೆ ಏನು ಸಂದಬೇಕು, ಏನಾಗಬೇಕು ಅದು ಮಾಡೋಣ ಅಷ್ಟೇ. ಸಮಸ್ಯೆ ಉಳಿಸ್ಕೊಳ್ಳಿ, ನೀವು ಉಳಿರಿ. ಸಮಸ್ಯೆಗೆ ಹಣ ಬರೋಂಗೆ ಮಾಡಿದ್ದೀನಿ, ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಲ್ವಾ? ಸಂಸ್ಥೆಗೆ ಹಣ ಬರೋಂಗಾಗಿ ಅದು ಉಳಿಸ್ಕೊಳ್ಳೋ ಜವಾಬ್ದಾರಿ ನೀವು. ಸರ್ಕಾರ ಹಂಗೆ ಸುಮ್ಮನೆ ಕೊಡುತ್ತಾ ದುಡ್ಡ? ಇನ್ನು ಏನು ಮಾಡ್ಬೇಕು ಸರ್ ನೀವು? ಏನು ಶಾಲೆ ಹೇಳಿದ್ನಲ್ಲ ಅಷ್ಟೇ. ಇನ್ನು ಎಷ್ಟು ವರ್ಷ ಬೇಕು ಅವೆಲ್ಲ ಮಾಡಲಿಕ್ಕೆ? ಜಮೀನು ಕೊಟ್ಟರೆ ಇನ್ನೊಂದು 2 ವರ್ಷದೊಳಗೆ ಇನ್ಸ್ಟಿಟ್ಯೂಟ್ ಆಗೋಗುತ್ತೆ. ಇನ್ನು ಎಷ್ಟು ವರ್ಷ ಈ ಕ್ಷೇತ್ರದಲ್ಲಿ ನೀವು ಇಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಹೋಗ್ತೀರಿ? 10 ವರ್ಷದಿಂದ ಅಪ್ಲಿಕೇಶನ್ ಆಗ್ತಾನೆ ಇದ್ದೀನಿ, ಕೊಡೋದಿಲ್ಲ ಜಾಗ. ಈಗ ಹೇಳ್ತಾವ್ರು ಕೊಡ್ತೀವಿ ಅಂತ. ಈಗಲೂ ಆಸೆ ಕಳ್ಕೊಂಡಿಲ್ಲ, ಭರವಸೆ ಕಳ್ಕೊಂಡಿಲ್ಲ? ಯಾಕೆ ಕಳ್ಕೋಬೇಕು? ಏನು ನನ್ನ ಮನೆ ಕಟ್ಟಕ್ಕೆ ಹೇಳಿದ್ದೀನಿ, ನೆಮ್ಮದಿ ಆಗಿದ್ದು ಬಿಡ್ತೀನಿ ಅಂತ. 10 ವರ್ಷ ಆದ್ರೂ ಬೇಡ, ಸಾಕ್ಬಿಡಿ. ಏನು ನೆಮ್ಮದಿ? ಏನು ಮಾಡ್ತೀರಿ ನೆಮ್ಮದಿ ತಗೊಂಡು? ಬೆಳಗ್ಗೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಎಲ್ಲ ಕಾಯಿಲೆಗಳು ಬಂದ್ಬಿಡ್ತಾವ ಹತ್ರ. ಈಗ ಓಡಾಡಕ್ಕಾಗ್ತಿಲ್ಲ, ಇಲ್ಲ ಎಕ್ಸಸೈಸ್ ಇಲ್ಲ ನಮಗೆ ಮೊದಲ ಥರ. ಅಂದ್ರೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಜವಾಬ್ದಾರಿ ಜಾಸ್ತಿ ಇರ್ತದೆ, ಮೆಂಟಲಿ ಟೆನ್ಷನ್ ಜಾಸ್ತಿ ಇರ್ತದೆ. ರೆಸ್ಟ್ ಸಿಕ್ಕಾಬಿಟ್ಟು ತಗೋತೀನಿ ನಾನು. ಕೆಲಸ ಇಲ್ಲ ಅಂದ್ರೆ ಏನು ನಿದ್ದೆ ಮಾಡ್ತೀನಿ, ಸೂಪರಾಗಿ ಮಾಡ್ತೀನಿ. ಬೆಳಗ್ಗೆ ಟಿಫನ್ ಮಾಡ್ತೀನಿ, ಮತ್ತೆ ಊಟ ಮಾಡ್ತೀನಿ, ನಿದ್ದೆ ಮಾಡ್ತೀನಿ. ಕೆಲಸ ಇದ್ರೆ ಬೇರೆ ಆಫೀಸ್ ಕೆಲಸಗಳು ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಸಮಸ್ಯೆಗೆ ಸಂಬಂಧಪಟ್ಟ ಕೆಲಸಗಳು, ಬೇರೆ ಯಾರು ಇಂಡಿವಿಜುವಲ್ ವೈಯಕ್ತಿಕ ಕೆಲಸಗಳು ಏನಿಲ್ಲ ಇಲ್ಲಿ. ದೇಶ ಕಟ್ಟೋ ನಮ್ಮ ಯುವ ಜನತೆ ಹೇಗಿರ್ಬೇಕು ಸರ್? ಹಾಗಾದ್ರೆ ನೀವು ಮಿಲಿಟರಿಯಿಂದ ಬಂದವರು, ಸಾಹಸ ಕ್ರೀಡೆಗಳಲ್ಲಿರೋರು, ಸಂಸ್ಥೆ ನಡೆಸಿ ಶೌರ್ಯ ಅಕಾಡೆಮಿ. ಇಲ್ಲ, ನಿನ್ನೆ ಪೊಲೀಸ್ ಅಕಾಡೆಮಿಲೂ ಒಂದೇ ಹೇಳಿದೆ, ನಿಮ್ಮ ತಂದೆ ತಾಯಿಗಳೆಲ್ಲ ಭಾಳ ಕಷ್ಟಪಟ್ಟು ನಿಮ್ಮನ್ನು ಕಲಿಸಿದ್ದಾರೆ ಇಲ್ಲಿ. ಇವತ್ತು ಮುಂದೆ ಜವಾಬ್ದಾರಿ ಆಫೀಸರ್ಗಳಾಗ್ತೀರಾ. ಆದರೆ ನೀವು ನಿಮ್ಮ ಸಾಕಿ ಪ್ರೋತ್ಸಾಹಿಸಿದಂಥ ತಂದೆ ತಾಯಿಗಳಿಗೆ ಗೌರವ ಕೊಡಿ, ಗುರು ಹಿರಿಯರಿಗೆ ಗೌರವ ಕೊಡಿ. ವೃದ್ಧಾಶ್ರಮದ ಚಿಂತನೆಯನ್ನು ಬಿಟ್ಟುಬಿಡಿ. ವೃದ್ಧಾಶ್ರಮನೇ ಇರಬಾರದು ಅಂದೆ. ವೃದ್ಧಾಶ್ರಮ ಇದ್ದೇ ತಾನೆ ನೀವು ಅವ್ರನ್ನ ಅಲ್ಲಿ ಕಳ್ಸೋದು. ಅವ್ರು ಎಷ್ಟು ನಿಂತ್ಕೊಂಡು ಚಪಾಳಿ ಹೊಡೋದು, ಒಡೆ ಬ್ಯೂಟಿಫುಲ್ ವರ್ಡ್ ಸರ್. ಅಂದರೆ ಆಡಿಷನ್ ಆಗ್ಬಿಟ್ಟಿದೆ ಈಗ ಅದು ವೃದ್ಧಾಶ್ರಮ. ವಯಸ್ಸಾಯ್ತಾ, ನಿಮ್ಗೆ ಸರಿ ಇಲ್ಲ ಅಂದರೆ ತಗೊಂಡು ಹಾಕ್ಬಿಡೋ, ಪೇಮೆಂಟ್ ಕೊಟ್ಬಿಡೋಣ. ನಿಮ್ಮ ಬದುಕಿಗೆ ಇದ್ರಲ್ಲ ಅವರು, ಅವಾಗ ನಮ್ಮ ತಂದೆ ಇಲ್ಲಿ ಕೂತ್ಕೊಂಡು ನಮಗೆ ಕರ್ಕೊಂಡು ಹೋಗಲ್ಲ, ಅದನ್ನ ನೆನಪು ಹೆಂಗಿರ್ತದೆ ಸರ್? ಒಬ್ಬ ತಂದೆಯಾಗಿ ನಿಮ್ಗೆ ಏನು ಅನಿಸುತ್ತೆ ಸರ್? ಏನನ್ಸುತ್ತೆ? ನೀವು ಒಬ್ಬ ಮಗನ ತಂದೆ. ಹೌದೌದು, ಆ ಮಗ ಚೆನ್ನಾಗಿದ್ದಾನೆ, ಫ್ಯಾಮಿಲಿ ಚೆನ್ನಾಗಿದೆ. ಹೆಮ್ಮೆ, ಪ್ರೌಡ್ ಇದೆಯಾ ಏನು ಅಂತ? ಇಲ್ಲ ಈಗ ಅವನ ಜೀವನವನ್ನು ಆಯ್ಸ್ಕೊಂಡ, ಅವನು ಇಂಜಿನಿಯರ್ ಆದ, ಜರ್ಮನ್. ನಿಮ್ಗೆ ಖುಷಿ ಇದೆಯಾ ಅಂತ? ಈಸ್ ವೆರಿ ಹ್ಯಾಪಿ ಆ್ಯಂಡ್ ಈಸ್ ವಿತ್ ಈಸ್ ಓನ್ ಫ್ಯಾಮಿಲಿ ಆ್ಯಂಡ್ ಮೈ ವೈಫ್ ಈಸ್ ಆಲ್ಸೋ ದೇರ್. ನನಗೇನು ಅದ್ರಲ್ಲಿ ಬರ್ಡನ್ ಇಲ್ಲ. ಅವರು ನಮ್ಮನ್ನೇನು ಕೇಳೋದಿಲ್ಲ, ನಾನು ಅವ್ರನ್ನೇನು ಕೇಳೋ ಅಲ್ಲೋ ಅಂತೀವಿ. ಒಬ್ಬ ತಂದೆಯಾಗಿ ಮಕ್ಕಳಿಂದ ನಿರೀಕ್ಷೆ ಮಾಡೋದು ಏನು ಸರ್? ನಿರೀಕ್ಷೆನೇ ಮಾಡಬಾರ್ದು. ಹಾಗಂತೀರಾ? ಏನಕ್ಕೆ ಮಾಡಬೇಕು? ನನ್ನ ಮಗ ಹಂಗೆ ಮಾಡ್ತಾನೆ, ನನ್ನ ಮಗಳು ಹಿಂಗೆ ಮಾಡ್ತಾನೆ, ಅವೆಲ್ಲ ಸುಳ್ಳು. ಜೀವಮಾನ ಎಲ್ಲ ತೆಗೆದ್ಬಿಟ್ಟಿರ್ತಿರಲ್ಲ ಸರ್, ಗಂಧ ತೆಗೆದು. ಏನು ನೀವು ಬುದ್ಧಿವಂತ ಆಗಲಿಲ್ಲ ಅಂದರೆ ಇನ್ನೂ ತೆಗಿತಾನೆ ಇರ್ತೀರ. ಒಂದು ತೆಗೆದು ಸರಿ ಓಡಿಸೋರ್ಗು ಮುದ್ದಾಗಿದೆ ಸಹಾಯಕ್ಕೆ ಅಂತ. ಪದ್ಮಶ್ರೀ ಅವಾರ್ಡ್ ತಗೊಳ್ಳೋದು ಸುಲಭ ಅಲ್ಲ ಸರ್.
ದುಡ್ಡು ಕೊಟ್ಟು ತಗೊಳ್ಳೋ ಅವಾರ್ಡ್ಗಳು ನೀವೇ ಹೇಳ್ತಿದ್ರಿ ಎಲ್ಲ, ಅದೆಲ್ಲ ಹೆಂಗೆಗೋ ಬಂದ್ಬಿಡ್ತವೆ. ಆದರೆ ಅತ್ಯುಚ್ಚ ಸರ್ವೋಚ್ಚ ಪದವಿ ಇದು ಪದ್ಮಶ್ರೀ. ನೀವು ಹೇಳೋದು ಇನ್ನೂ 2 ಪದ್ಮಭೂಷಣ ಪದ್ಮವಿಭೂಷಣ 2 ಇದೆ, ಅದು 2 ನಿಮ್ಗೆ ಸಿಗಲಿ. ಹಾಗಾಗಿ ಇಷ್ಟೆಲ್ಲ ಮಾತಾಡಿಸ್ಬೇಕಾಯ್ತು. ನಮ್ಮಂಥ ಸಾಮಾನ್ಯ ಜನ ಏನು ಮಾತಾಡ್ಲಿಕ್ಕೆ ಸಾಧ್ಯ? ನಿಮ್ಮಲ್ಲಿ ಅಷ್ಟು ಸಮಗ್ರವಾದ ಜ್ಞಾನ ಸಂಪತ್ತಿದೆ, ಅನುಭವ ಇದೆ, ಸಮಾಜದ ಬಗ್ಗೆ ಕಳಕಳಿ ಇದೆ. ಹಾಗಾಗಿ ವೀಕ್ಷಕರ ಪರವಾಗಿ, ಯುವ ಜನತೆಯ ಪರವಾಗಿ ನಾನು ಇಷ್ಟೆಲ್ಲ ಕೇಳ್ತಾ ಇರೋದು. ಇದರಲ್ಲಿ ಏನು ಅಂದರೆ ಗಣೇಶ್ ಅವರೇ, ಕೆಲವು ಹುಟ್ತಾನೆ ವಿತ್ ಸಿಲ್ವರ್ ಸ್ಪೂನ್ ಅಂತ ಹಣದ ಹೊಳೆಯಲ್ಲೇ ಬದುಕಿದ್ದಾರೆ. ಅದು ಒಂದು ಪ್ರಪಂಚ ಇದೆ. ನಾನು ಭಾಳಷ್ಟು ಜನ ನೋಡಿದ್ದೀವಿ, ಹಣದ ಹೊಳೆಯಲ್ಲೇ ಇರ್ತಾರೆ, ಹಣನೇ ಕಾಣ್ತಾ ಇರ್ತಾರೆ. ಹಣ ಇಲ್ಲ ಅಂದ್ರೆ ಅವ್ನು ಮೆಂಟ್ಲಾಗಿ ಹೋಗ್ತಾನೆ. ನಮಗೆ ಹಣ ಬಂದ್ರೆ ಮೆಂಟ್ಲಾಗಿ ಬಿಡ್ತೀವಿ, ಅದರಿಂದ ನಾವು ಅದು ದೂರ ಇದ್ದೀವಿ. ಅದೇ ಈಗ ವೃದ್ಧಾಶ್ರಮದ ಕಲ್ಪನೆ ಬಂತು. ಅದಾದ್ಮೇಲೆ ಈಗ ಯುವ ಜನರ ಬಗ್ಗೆ ಕೇಳಿದ್ವಿ. ನೀವು ಅವ್ರಿಗೆ ಏನು ಹೇಗಿರಬೇಕು, ವೃದ್ಧಾಶ್ರಮ ಬೆಳೆಸಬೇಡಿ ಅಂತ ಹೇಳ್ತಿದ್ರಿ. ಈಗ ಏನು ಪ್ರಶಸ್ತಿ ಸಂದರ್ಭದಲ್ಲಿ ಯಾವ ರೀತಿ ಕೃತಜ್ಞತೆ ಯಾರ್ಯಾರಿಗೆ ಹೇಳೋದಿದೆ, ನನ್ನ ಈ ಪ್ರಶಸ್ತಿಗೆ ಇಬ್ಬರು ಕಾರಣರು, ಅದನ್ನ ಹೇಳ್ಬಿಟ್ಟು ಮುಗಿಸ್ಬಿಡಿ. ಹೇಳ್ಬಿಟ್ಟು ಮುಗಿಸ್ಬಿಟ್ಟು ಸಮಾಜಕ್ಕೆ ನೀವು ಇದು ಈ ಪ್ರಶಸ್ತಿ ಕೊಟ್ಟಿದೆ ಸಮಾಜ ಅಂತ ರೆಡಿ. ತುಂಬ ನೋವುಗಳಿದೆ ನಿಮಗೆ, ನಲಿವಿದೆ, ಸಾಹಸ ಇದೆ, ಸ್ವಾಭಿಮಾನ ಇದೆ, ಆ ಸಾಮರ್ಥ್ಯ ಇನ್ನೂ ಹಾಗೆ ಇದೆ, ಶಕ್ತಿ ಇದೆ, ಎಲ್ಲವೂ ನಿಮ್ಮ ಮಾತುಗಳಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಕಾಣ್ತಾ ಇದೆ. ಅಲ್ಲ, ಮುಂದಿನ ಪೀಳಿಗೆ ತಾನು ಮನಸ್ಸು ಮಾಡೋದು ಏನು ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಬಹಳಷ್ಟು ಅವಕಾಶ ಇದೆ. ಎಲ್ಲ ವಿದ್ಯಾವಂತರಾಗೆ ಮಾಡಬೇಕು ಅಂತ ಏನಿಲ್ಲ, ಅವಿದ್ಯಾವಂತನು ಸಾಧನೆ ಮಾಡ್ಬೋದು. ಅದ್ರಲ್ಲಿ ನಾನು ಒಬ್ಬ. ಅಷ್ಟು ಅವಿದ್ಯೆ ಇಲ್ದಿದ್ದು ನನಗೆ ಅನುಭವ ಎಲ್ಲವೂ ಪಾಠವನ್ನು ಕಲಿತಿದೆ. ಜೊತೆಗೆ ಈಗೇನು ನನಗೆ ಪ್ರಶಸ್ತಿ ಬಂದಿದೆ, ನನ್ನ ಎಷ್ಟು ಜನ ಗುರು ಹಿರಿಯರಿದ್ದಾರೆ, ಕಲಿತ ವಿದ್ಯೆ ನನಗೆ ವ್ಯರ್ಥವಾಗಿಲ್ಲ. ಅವ್ರನ್ನ ಯಾವತ್ತೂ ನಾನು ನೆನೆಸ್ಕೊಳ್ತೀನಿ, ಪೂಜೆ ಮಾಡ್ತೀನಿ ಎಲ್ಲರೂ. ಆ ಗುರುಗಳು ಇವತ್ತು ಹೊಂದಿಸ್ತೀನಿ. ಅದು ನಾನು ನಡೆಸ್ಕೊಂಡು ಬಂದ ಸಂಪ್ರದಾಯ. ಈಗಿನ ಯುವಕರಲ್ಲಿ ಅದು ಇಲ್ಲ. ಆ ಗುರುವರಿಗೆ ಸನ್ಮಾನ ಮಾಡೋದಾಗಲಿ, ಶ್ರದ್ಧೆ ನಮ್ಮ ಇದು ಒಂದು ಅವರಿಗೆ ಕೃತಜ್ಞತೆ ತರಿಸೋದಾಗಲಿ ಇದ್ದಾಗ ಅವನು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಅದು ಎರಡನೇದು, ಈಗ ಶಾಲಾ ಮತ್ತು ಮೊಬೈಲ್ ಹೊಸ ತಂತ್ರಜ್ಞಾನದ ಜೀವನ ಇರೋದ್ರಿಂದ ಅದು 1000 ಇರಲಿ, ತಂದೆ ತಾಯಿಗಳನ್ನ ದೂರ ಮಾಡಬೇಡಿ. ತಂದೆ ತಾಯಿಗಳನ್ನ ಜೊತೆಲಿ ಇಟ್ಕೊಳ್ಳಿ. ಎಷ್ಟು ವರ್ಷ ಇರ್ತಾರೆ ಅವರು ಅಲ್ಲ, ಅವರು ಕೊನೆಯವರೆಗೂ ಅವ್ರನ್ನ ಸುಖವಾಗಿ ಸಾಕಿ ಅವ್ರ ಕೃತಜ್ಞ ಪಾತ್ರರಾಗಿ. ಈಗ ಎಲ್ಲಿ ನೋಡಿದ್ರು ಒಡೆದ ಕುಟುಂಬಗಳೇ ಕಾಣ್ತಾ ಇದೆ, ನೋವಾಗ್ತದೆ. ವೃದ್ಧಾಶ್ರಮ ಒಳ್ಳೆದಕ್ಕೂ ಮಾಡಿದ್ದಾರೆ, ಬಿಸ್ನೆಸ್ಗೂ ಮಾಡಿದ್ದಾರೆ. ಕೆಲವು ಡೈವರ್ಸ್ಗಳು ಆಗ್ತದೆ, ಗಂಡ ಹೆಂಡತಿ, ಅದು ಮಾಮೂಲಿ. ಆಮೇಲೆ ಮಕ್ಕಳು ಮರಿಗಳು ವಿದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಸೊ ಇಲ್ಲಿ ಇದು ಎಲ್ಲಿಗೆ ಹೋಗುತ್ತೆ ಸರ್? ಇದು ಮೊಲ್ಲಿಗೂ ಈಗ ನಾವೆಲ್ಲ ಇದು ಅವಿಭಾಜ್ಯ ಕುಟುಂಬ ನಾವಿದ್ದಾಗ ಫುಲ್ ಕುಟುಂಬ ಅಂದ್ರೆ ನಾವು ಹಳ್ಳಿಗಳಲ್ಲೆಲ್ಲ ಎಷ್ಟು ಅಣ್ಣ ತಮ್ಮ ಎಲ್ಲ ಒಂದೇ ಇದರಲ್ಲಿ ಬೆಳೆದಂತ ಇರಲಿಲ್ಲ, ವಾರ್ಣವಾದ ಇತ್ತು. ಈಗ ಹೋಗ್ತಾ ಒಂದು ಮಗುವಿಗೆ ಸಾಕು, ಮಕ್ಕಳಿಲ್ಲ. ಈಗ ಏನಾಗಿದೆ, ಬಹಳ ಚಿಕ್ಕ ಕುಟುಂಬಗಳಾಗಿದೆ, ಲಿವಿಂಗ್ ಟುಗೆದರ್ ಆಗಿದೆ. ಅದ್ರ ಬಗ್ಗೆ ಹೆಚ್ಚಿಗೆ ಬೇಡ. ಹೌದು ಸರ್. ಸಂಪ್ರದಾಯನ ಬೆಳೆಸಿ, ಗುರುವಲ್ಲಿ ಪ್ರೀತಿಯನ್ನು ನೀಡಿ, ತಂದೆ ತಾಯಿಗಳನ್ನ ಕಾಪಾಡಿ, ವಿದ್ಯೆ ಕೊಟ್ಟ ಗುರುನ ಮರಿಬೇಡಿ. ದೇಶಕ್ಕಾಗಿ ತಮ್ಮ ಸಾಧನೆಯನ್ನು ಮಾಡಿ, ದೇಶಕ್ಕಾಗಿ ದೇಶ ಉಳಿಸುವ ಕೆಲಸವನ್ನು ಮಾಡಿ. ಈ ದೇಶ ಇದ್ದರೆ ನಾವು ಅಲ್ಲ, ದೇಶ ಇಲ್ಲದೆ ನಾವಲ್ಲ. ಇದು ನನ್ನನ್ನು ಇಲ್ಲಿವರೆಗೂ ಗುರುತಿಸಿದೆ. ನನಗೆ ಯಾರ್ಯಾರು ನನ್ನ ಎಲ್ಲ ಗುರುಗಳಿಗೂ ನಾನು ನಮಿಸುತ್ತಾ, ನನ್ನ ತಂದೆ ತಾಯಿಗಳನ್ನ ನೆನೆಸ್ಕೊಂಡು ಏನು ಪದ್ಮಶ್ರೀಯಿಂದ ಆಗಿದೆ ಅನ್ನೋದಕ್ಕಿಂತ ಅಂಥ ಸ್ಥಾನಕ್ಕೆ ನನ್ನನ್ನು ತಂದು ಬಿಟ್ಟಿದೆ ಪ್ರಪಂಚ. ಅದಕ್ಕೆ ನಾನು ಋಣಿ. ಎಲ್ಲರಿಗೂ ಅಭಾರಿಯಾಗಿದ್ದೇನೆ. ತಮ್ಮ ಈ ಯಾವುದು ನೆಲಮುಗಿಲು ಚಾನಲ್ಲು ನನ್ನ ಈ ಸಂದರ್ಶನ ಮಾಡಿದ್ದೀರಿ. ನಿಮಗೂ ಶುಭವಾಗಲಿ. ಇದರಿಂದ ಒಳ್ಳೆಯ ಸಂದೇಶವನ್ನು ಕೊಡಿ. ನನ್ನ ಗುರುಕುಲದ ಯೋಜನೆಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ಆ ಯೋಜನೆಗಳನ್ನ ತಮ್ಮ ಮುಂದೆ ಇಡ್ತೀನಿ. ನನಗೇನು ಆಗ್ಬೇಕಲ್ಲ, ನನ್ನ ಗುರುಕುಲ, ನನ್ನ ಸಂಸ್ಥೆ ಬೆಳಿಬೇಕು. ನೀವು ಗುರುಕುಲ, ನನಗೇನು ಆಗ್ಬೇಕಲ್ಲ, ಸಂಸ್ಥೆ ಬೆಳಿಬೇಕು, ಒಬ್ಬಂಟಿ ಆಗಿದ್ದೀನಿ ಅಂದರೆ ಅದಕ್ಕೆ ಒಂದು ಸಣ್ಣ ಪ್ರಶ್ನೆ ಮುಗಿಸ್ಬಿಡ್ತೀನಿ. ಪದ್ಮಶ್ರೀ ಪ್ರಶಸ್ತಿ ಹಾಸನ್ ರಘುವರ್ ಸಿಕ್ಕಿದ ತಕ್ಷಣ
ತುಂಬ ಖುಷಿಯಾಗಿದ್ದು ನಿಮ್ಮನ್ನು ಬಿಟ್ಟು ಯಾರಿಗೆ ಸರ್? ನನ್ನ ಗುರುಕುಲದ ಮಕ್ಕಳಿಗೆ. ವಾವ್, ಸೂಪರ್ ಸರ್. ಅಯ್ಯೋ ಭಾಳ ಸಂತೋಷಪಟ್ಟರು. ಗುರುಕುಲದ ಮಕ್ಕಳು ನನ್ನ ಟೀಚರ್ಸ್ ಎಲ್ಲ ಏರ್ಪೋರ್ಟಿಂದ ಕರ್ಕೊಂಬಂದು ಕೂರಿಸಿ ಒಂದು 10 ಕ್ವಿಂಟಾಲ್ ಹೂವೆಲ್ಲ ತಲೆ ಮೇಲೆ ಹಾಕಿ ಇಲ್ಲೆಲ್ಲ ಮೆರವಣಿಗೆ ಮಾಡಿದ್ರು. ನಮ್ಮ ಇಲ್ಲಿ ನನ್ನ ಸ್ನೇಹಿತಿದ್ದಾರೆ ರಾಜಶೇಖರ್ ಅಂತ, ಇಲ್ಲಿ ಲೋಕಲ್ ಲೀಡರು, ನನ್ನ ಬರೀ ಬರ್ತಾರೆ ಅವರು. ಇಲ್ಲಿ ಎಲ್ಲ ಬೆಳಗ್ಗೆ ಒಂದು ಟೀ ಅಡ್ಡ ಇದೆ, ನಾವು ಅಲ್ಲಿ ಕೂತ್ಕೊತೀವಿ, ಟೀ ಕುಡ್ತೀವಿ. 6:30 ಹೋಗ್ಬೇಕು ನನ್ನ ಕಾಪಿಗೆ. ನಮ್ಮನ್ನು ಕರ್ಕೊಂಡೋಗಿ ಸರ್, ನಾವು ಈಗ ಹೋಗ್ಬಿಟ್ಟಿರ್ತಾರೆ ಅವರೆಲ್ಲ ಭಾಳ ಸಂತೋಷಪಟ್ಟರು. ಆಕೆರಿಗೆ ಗೊತ್ತಿಲ್ಲ, ನನಗೆ ನನ್ನ ಸ್ಥಾನದಲ್ಲಿ ಎಲ್ಲರೂ ಸಂತೋಷಪಟ್ಟರು. ಒಂದು ಸನ್ಮಾನ ಮಾಡಿದ್ರು. ಅಲ್ಲಿ ಹೋದರೆ ಮಕ್ಕಳು ಎಲ್ಲ 60 ಮಕ್ಕಳು ಬಂದಿದ್ದು. ಏನು ಸುರು ನಾನು ಸುಸ್ತಾಗೋಗ್ಬಿಟ್ಟೆ. ಏನು ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಆಮೇಲೆ ನನ್ನ ಎಲ್ಲ ಕಲಾವಿದರು ಇದ್ದರು, ಹಿರಿಯ ಕಲಾವಿದರು. ಪಾರ್ಥಸಾರಥಿ ಅಂತಿದ್ದಾನೆ, ಜನಪದ. ನಮ್ಮ ಮಾಸ್ಟರ್ಗಳಿದ್ದಾರೆ, ಶಿವಣ್ಣ ಅಂತ, ರಮೇಶ್ ಅಂತ, ಆಮೇಲೆ ನಮ್ಮ ನಾಗರಾಜ್ ಅಂತ ನಮ್ಮ ಸೆಕ್ರೆಟ್ರಿ ಎಲ್ಲ. ಅಂದರೆ ಭಾಳ ಆನಂದ ಪಟ್ಟರು. ಒಂದು ಸ್ಥಾನ ಅವ್ರಿಗೆ ಹೆಮ್ಮೆ. ನಾವು ಪದ್ಮಶ್ರೀ ಅವರ ಜೊತೆಲಿದ್ದೀವಿ ಅಲ್ವಾ ಸರ್? ನಮಗೂ ಹೆಮ್ಮೆ ಅಲ್ವಾ ಸರ್? ಕೋಟ್ಯಾಂತರ ಕನ್ನಡಿಗರಿಗೆ ಹೆಮ್ಮೆ ಅಲ್ವಾ ಸರ್ ಇದು? ಕನ್ನಡ ನಾಡು, ಕನ್ನಡ ಭಾಷೆ. ನಾನು ಎಲ್ಲ ರಾಜ್ಯಗಳು ಕೆಲಸ ಮಾಡಿದ್ದೀನಿ, ಆದರೆ ನನ್ನ ಮಾತೃಭಾಷೆ ನನ್ನ ಕನ್ನಡ. ನನ್ನ ದೇಶಕ್ಕಾಗಿ ನನ್ನ ಜೀವನ ಮುಡುಪಾಗಿದೆ. ಅದರಲ್ಲಿ ಯಾವ ಯಾವ ಯೋಚನೆಯೂ ಇಲ್ಲ. ಕನ್ನಡದ ಬಗ್ಗೆ ಹೋರಾಟ ಆದಾಗ ನಾವಿದ್ದೀವಿ ಅಂತ ಕನ್ನಡ ಜೊತೆ ಇದ್ದೀವಿ. ನಿಮ್ಮ ಜೀವನದ ಕೆಲವು ನೆನಪುಗಳನ್ನ ಮಾಡ್ಕೊಂಡ್ವಿ, ಮೆಲ್ಕು ಹಾಕಿದ್ರಿ. ಈ ಸಂದರ್ಶನ ಕಾರ್ಯಕ್ರಮ ನಿಮಗೆ ಖುಷಿ ಕೊಡ್ತಾ ಸರ್? ಖುಷಿ ನಿಮಗೆ ಬರುತ್ತೆ, ಗೊತ್ತಾಗುತ್ತೆ. ಇದನ್ನು ಎಷ್ಟು ಜನ ಹೇಳಿದ್ರೆ 5 ಮಿಲಿಯನ್ ಅಂತ, 50 ಮಿಲಿಯನ್ ವೈರಲ್ ಆಯ್ತಲ್ಲ. ನಿಮ್ಮದು ಎಷ್ಟು ವೈರಲ್ ಆಗುತ್ತೆ, ಅದೇ ಸಾಧನೆ ನಮ್ದು. ಏನು ಸಾಧನೆಪ್ಪ ಅಂದ್ರೆ, ಒಂದು 100 ಮಿಲಿಯನ್ ಜನ ನೋಡಿದ್ದಾರೆ ಅಂದ್ರೆ ಸಾಕು ಬಿಡುತ್ತಾ, ಹುಟ್ಟಿದ ಸಾಕು. ಜನಪ್ರೀತಿನೇ ಮುಖ್ಯ ಆಗ್ಬಿಡುತ್ತೆ ಕೊನೆಗೂ. ಒಂದಿನ ನನ್ನ ಕಲ್ಪನೆ ಯಾರಿಗಾರು ಅರ್ಥ ಆಗುತ್ತೆ, ಹೌದಪ್ಪ ಇದು ಒಳ್ಳೆ ಕಲ್ಪನೆ ಇದೆ, ಇದಕ್ಕೇನಾದರೂ ಒಂದು ಮಾಡಬೇಕು ಅಂತ ಇದ್ದಾರೆ, ಸ್ವಲ್ಪ ಮಾತಾಡ್ತಾ ಇದೆ, ಆಗುತ್ತೆ. ಖಂಡಿತ ಆಗಲಿ ಸರ್. ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಖಂಡಿತವಾಗಿ. ಇದೊಂದು ಕಾರ್ಯಕ್ರಮಕ್ಕೆ ಮುಗಿಯಲ್ಲ, ಎಲ್ಲ ನಿಮ್ಮ ಕಾರ್ಯಕ್ರಮದ ಜೊತೆ ನಾವು ಖಂಡಿತವಾಗಿ ನಿಮ್ಮ ಜೊತೆ ಇರ್ತೀವಿ. ಇಡೀ ಕನ್ನಡ ನಾಡು ನಿಮ್ಮ ಜೊತೆ ಇದ್ದೇ ಇರುತ್ತೆ ಸರ್, ಅದ್ರ ಬಗ್ಗೆ ಡೌಟೇ ಬೇಡ. ಇಡೀ ಭಾರತ ಇದೆ ಈಗ ಪದ್ಮಶ್ರೀ ಕೊಟ್ಟಿರೋದ್ರಿಂದ. ಇನ್ನೂ 2-3 ನೀವೇ ಹೇಳಿದಾಗ ಅತ್ಯುಚ್ಚ ಯಾವ್ದಾದ್ ಬರ್ತದೆ ಎಲ್ಲ ಬರಲಿ, ಪ್ರಶಸ್ತಿಗಳು ಖಂಡಿತವಾಗಿ ಬರಲಿ. ನಾವು ಆಶೆ ಬೇಡ ಅಂತ ನಾವೇನು ಅಪ್ಲೈ ಮಾಡಕ್ ಹೋಗಲ್ಲ, ಬರೋದು ಬೇಡ ಅನ್ನೋದು. ಖಂಡಿತ ಬರುತ್ತೆ ಸರ್, ನಿಮ್ಮನ್ನು ನೋಡ್ಕೊಂಡು ಬಂದಿದೆ ಅಲ್ವಾ? ಇದೇನು ಕಡಿಮೆ ಸಾಧನೆ ಅಲ್ಲ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಮುಲಾಜಿಗೋ ಸಂಕೋಚಕ್ಕೋ ನಮ್ಮ ಒತ್ತಾಯಕ್ಕೋ ಪ್ರೀತಿಪೂರ್ವಕ ಒತ್ತಾಯಕ್ಕೋ ಮನ್ನಣೆ ಕೊಟ್ಟು ಸರ್ ಇಷ್ಟೊಂದು ಸುದೀರ್ಘವಾಗಿ ಮಾತಾಡಿದ್ರು. ಹಾಸನ್ ರಘು ಅವ್ರ ಪ್ರೀತಿನ ನಾವು ಯಾವತ್ತೂ ಮರೆಯೋಂಗಿಲ್ಲ. ಅವರೇ ಹೇಳ್ದಂಗೆ ಸಂಘಟನೆ ಕಟ್ಟಿದವರು. ಚಿತ್ರರಂಗ ಇವತ್ತು ಕನ್ನಡದ ಚಿತ್ರರಂಗದ ಉಳಿವಿಗೆ ಅವರ ಕೊಡುಗೆನ ಅವ್ರ ಮಾತುಗಳಲ್ಲಿ ಕೇಳಿದಿರಿ, ನೀವು ನೋಡಿರ್ತೀರಿ ಕೆಲವರು. ಇನ್ಮೂಲೆ ಆದರೂ ಬೇರೆ ಕಡೆಯಿಂದ ಆದರೂ ನಿಮಗೆ ಆಸಕ್ತಿ ಅನ್ನೋದು ಗೊತ್ತಾಗಿರ್ಬೋದು. ಸಂಘಟನೆಗಳನ್ನು ಕಟ್ಟಿದ್ರು, ವಿದ್ಯಾರ್ಥಿಗಳನ್ನು ರೂಪಿಸಿದ್ರು. ಭವಿಷ್ಯದಲ್ಲಿ ಏನು ಸಮರಕಲೆ ಆಗ್ಬೋದು ನೋಡಿ, ಮೌಲ್ಯಗಳ ಬಗ್ಗೆ ಒಂದಷ್ಟು ಹೇಳ್ತಾ ಹೋಗ್ತಿರ್ತಾರೆ. ಪದ್ಮಶ್ರೀ ಪ್ರಶಸ್ತಿ ಹೇಗೆ ಸಿಕ್ತು, ಅದರದ್ದು ತಮ್ಮ ಶ್ರಮ ಏನು, ಸಾರ್ಥಕತೆ ಏನು, ವಿದ್ಯಾರ್ಥಿಗಳು ಯುವಜನತೆ ಮುಂದಿನ ಜಗತ್ತು ಹೇಗಿರಬೇಕು ಅನ್ನೋದನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕನೇ ನಮಗೆಲ್ಲ ನಿರೂಪಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಂದನೆಗಳನ್ನು ಹೇಳ್ತೀನಿ ಸರ್. ನಮ್ಮೆಲ್ಲ ವೀಕ್ಷಕರ ಪರವಾಗಿ, ಕನ್ನಡ ನಾಡಿನ ಜನತೆ ಪರವಾಗಿ ನಿಮಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ತುಂಬ ಚಿರಋಣಿ ಸರ್. ಭಾಳಷ್ಟು ಕೆದಕಿದ್ದೀರಿ ತಲೆಯಲ್ಲಿ. ನಮ್ಮ ಪ್ರಯತ್ನ ಪ್ರೀತಿಯಿಂದ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಶುಭವಾಗಲಿ. ಎಷ್ಟು ಹೇಳ್ತೇನೆ ನಾನು. ನಮಸ್ತೆ ಸರ್, ಥ್ಯಾಂಕ್ ಯು. ಔಟ್ ಫೋಕಸ್ ಮಾಡ್ಕೊಳ್ಳಿ, ಚೇಂಜ್ ಆಯ್ತಲ್ಲ, ಇರಿ. ಇಲ್ಲ ನಿಮಿಷ, ಅದಲ್ಲ ಬಂತ ಪಕ್ಕನ ಗ್ರೀನ್ ಬಂತ, ಕಟ್ ಮಾಡಿ ಇರಿ. ಹಾಗೆ ಅಲ್ಲಿ ಮಾಡಿ, ಪ್ರೆಸ್ ಮಾಡಿ, ಇರಿ ಹಾಗೆ ಇರಿ. ಅಲ್ಲ ಒಂದು ನಿಮಿಷ ಹಂಗೆ ಇರಿ, ಹಾಗೆ ಇಟ್ಕೊಳ್ಳಿ, ಇರಿ. ಗ್ರೀನ್ ಬಂತು ಇವಾಗ, ರೈಟ್. ಈಗ ಫೋಕಸ್ ಆಗಿದೆ. ಈಗ ಹಂಗೆ ವೈಡ್ ಬನ್ನಿ.